ಏ ಮೈಕ್ ಬಂದ್ ಮಾಡತ್ತಮ್ಮ. ಮೊದಲನೇದಾಗಿ ತಮ್ಮೆಲ್ಲ ಮಾಧ್ಯಮದವ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದ್ರೆ ಗುರ್ಲಾಪುರದಾಗ ಹೋರಾಟ ನಡೆದಾಗ ತಾವು ಬರೋದು ಒಂದು ಸ್ವಲ್ಪ ಲೇಟ್ ಆಗಿತ್ತು. ಆದರೆ ಇವತ್ತು ನೀವು ಬಂದಿರತಕ್ಕಂಥದ್ದು ಎಷ್ಟು ಖುಷಿ ಆಗೈತೆ. ರಾಜ್ಯ ಮಟ್ಟದೊಳಗೆ ಚರ್ಚೆ ಆಗ್ಲಿಕ್ಕತ್ತದ. ನಾನು ಈ ಜಿಲ್ಲೆ ರಾಜಕಾರಣಿಗಳಿಗೆ ಪಕ್ಷಾತೀತವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಾಯಿ ಹುಟ್ಟರು ಹೋಗ್ತೀರಿ, ನಾಯಿ ಸತ್ರು ಹೋಗ್ತೀರಿ, ಹುಟ್ಟಗಿರಿ ನೀ ಸೀಮಂತ ಮದುವೆ ಸತ್ರ ಕೆಟ್ಟರೆ ಎಲ್ಲ ಹೋಗ್ತೀರಿ. ಹುಕ್ಕೇರಿ ತಾಲೂಕಿನೊಳಗೆ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಹುಕ್ಕೇರಿ ತಾಲೂಕಿನ ಸಮಸ್ತ ರೈತರ ಪರವಾಗಿ ರೈತ ಹೋರಾಟಗಾರ ನಾವು ಕುಂತೀವಿ. ನೀವೆಲ್ಲರೂ ಬರ್ರಿ. ನಮ್ಮ ಜಿಲ್ಲೆಯವರು ನೀವು ಬೆಳೆದ್ರಿ ಅಂದ್ರೆ ಯಾವುದೇ ಪಕ್ಷದಾಗ ಬೆಳೆದ್ರೆ ನಮ್ಗೆ ಖುಷಿ ಅದ. ಆದ್ರೆ ಹುಕ್ಕೇರಿ ತಾಲೂಕಿನ ಈ ಹೋರಾಟದ ವೇದಿಕೆಗೆ ಬಂದು ಪಕ್ಷ ನಿಮ್ದೆಲ್ಲವನ್ನ ಮರ್ತು, ನಿಮ್ಮ ರಾಜಕಾರಣ ಮರ್ತು ಇಲ್ಲಿ ಬಂದು ಏನು ಬೆಂಬಲ ಕೊಡ್ರಿ ಅಂತಂದ್ರೆ ಸರ್ಕಾರ ಮಟ್ಟದೊಳಗೆ ನಾನು ಮಾತನಾಡ್ತೀನಿ. ನಮ್ಮ ಜಿಲ್ಲೆಯ ಒಂದು ತಾಲೂಕಿನ ನೀರಾವರಿ ಸಮಸ್ಯೆ ಅದ, ಅದನ್ನ ಮಾಡ್ಲಿಕ್ಕೆ ನಾ ಪ್ರಯತ್ನ ಪಡ್ತೀನಿ ಅಂತೇಳಿ ನೀವು ಬೆಂಬಲ ಕೊಟ್ರಿ ಅಂದ್ರೆ ರೈತ ಸಂಘ ಪರವಾಗಿ ನಿಮ್ಗೆ ಧನ್ಯವಾದ ಹೇಳ್ತೀವಿ. ನಾವು ಯಾವುದೇ ML ಇರಲಿ MP ಇರಲಿ ನಾವು ಪಕ್ಷಾತೀತವಾಗಿ ಯಾಕೆ ಹೇಳ್ತೀನಿ. ಒಂದು ಪ್ರಶ್ನೆ ಕೇಳಿದ್ರೆ ಆಮೇಲೆ ಚುನಾವ್ ಪೂಜಾರಿ ಅವ್ರಿಗೆ, ನಾವು ಯಾವುದೇ ರಾಜಕೀಯ ವ್ಯಕ್ತಿ ಬರಲಿ, ಸ್ವಾಮೀಜಿ ಬರಲಿ, ಕೆಳಗೆ ಕುಣಿಸ್ತಾ ಇದ್ವಿ. ಗುರ್ಲಾಪುರ ಹೋರಾಟ ಏನಿತ್ತಲ್ಲ ಅದ ಚಿಂತನೆ ಇರ್ತದೆ. ನಮ್ಮ ಧರ್ಮ ಜಾತಿ ಪಕ್ಷ ಏನೂ ಇಲ್ಲ. ನಾವೆಲ್ಲರಿಗೆ ಬೆಂಬಲ ಕೊಡ್ತೀವಿ, ಯಾರು ಪರಾನೂ ಅಲ್ಲ, ಯಾರು ವಿರೋಧನಲ್ಲ. ಆದ್ರೆ ಈ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳಿಗೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ನೀವು ಹಿಂಗೆ ಅಸಡ್ಡೆ ಮಾಡ್ಕೋತ ಹೊಂಟ್ರಿ ಅಂತಂದ್ರೆ 28ಕ್ಕೆ ಅನುಭವಿಸ್ಬೇಕಾಗ್ತದೆ. ನಾವು ಯಾರು ರೈತ ಸಂಘದವ್ರು ರಾಜಕಾರಣ ಮಾಡಂಗಿಲ್ಲ. ರಾಜಕಾರಣ ನಮ್ಗೆ ಸಂಬಂಧ ಇಲ್ಲ. ನಮ್ಮ ಹತ್ರ ಹಣನೂ ಇಲ್ಲ, ನಮ್ಮ ಹತ್ರ ಸಮಯನೂ ಇಲ್ಲ. ಯಾಕಂದ್ರೆ ರಾಜ್ಯದ ಹೋರಾಟ ಮಾಡಕ್ಕೆ ನಮ್ಗೆ ಸಮಯ ಇಲ್ಲ. ತಮ್ಮೆಲ್ಲ ಮಾಧ್ಯಮದವ್ರ ಮೂಲಕ ಅವ್ರಿಗೆ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ನೀವು ರಾಜಕಾರಣ ಮಾಡ್ರಿ, ML ಆಗ್ರಿ, MP ಆಗ್ರಿ, ಮಿನಿಸ್ಟರ್ ಆಗ್ರಿ, ಮುಖ್ಯಮಂತ್ರಿ ಆಗಲಿ, ಇಡೀ ರಾಜ್ಯ ಎಲ್ಲ ಬಳದ ಹಾಕೋರು ನಾವು ಕೇಳಂಗಿಲ್ಲ. ಆದ್ರೆ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಮಾಡಕ್ಕೆ ಏನು ಬೇಕಲ್ಲ ಸಾಯಂಕಾಲದೊಳಗೆ ನಿಮ್ಮ ಫೋನ್ನ DC ಅವ್ರಿಗೆ ಬರಲಿ. ನೀವು ಬೆಂಗಳೂರವ್ರಿಗಿರಲಿ, ఢిల్లీ ಒಳಗಿರಲಿ, ಆದ್ರೆ ಫೋನ್ DC ಗೆ ಬರ್ರಿ. DC ಅವ್ರ ಮುಖಾಂತರ ಇಲ್ಲಿ ಬಂದು ಬೆಂಬಲ ಕೊಟ್ಟು ಇಷ್ಟು ದಿನದೊಳಗೆ ಸರ್ಕಾರ ಮಟ್ಟದೊಳಗೆ ಚರ್ಚೆ ಮಾಡಿ ಗಂಭೀರವಾಗಿ ಬಜೆಟ್ ಘೋಷಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಆ ಶಕ್ತಿ ನಮ್ಮ ಹತ್ರ ಅದ ಅಂತೇಳಿ ನೀವು ಬೆಂಬಲ ಕೊಟ್ರಿ ಅಂದ್ರೆ ರೈತ ಸಂಘ ನಿಮಗೆ ಬೆಂಬಲ ಕೊಡ್ತದ. ಇದೇ ರೀತಿ ಗುರ್ಲಾಪುರದಿಂದ ನೋಡ್ತಾ ಇದ್ದೀವಿ, ಅಸಡ್ಡೆ ನಡೆದದ. ಇದೇ ರೀತಿ ಮುಂದುವರಿತು ಅಂದ್ರೆ ಹುಕ್ಕೇರಿ, ಗುರ್ಲಾಪುರ ಮತ್ತೊಂದು ಏನಾಗ್ತದೋ ಮುಂದೆ ಗೊತ್ತಿಲ್ಲ. ಅದರ ಪರಿಸ್ಥಿತಿ ನೀವು ಅನುಭವಿಸ್ಬೇಕಾಗ್ತದೆ ಅಂತ ಎಚ್ಚರಿಕೆ. ಸರ್, ನಾನು ಮೊದಲನೇ ಒಂದು ಮಾತಾಡಿ, ಕೆಳಗ ಕಾಲಿನೊಳಗ ಬೆಂಕಿ ಹತ್ತದ, ಒಳಗ ಬೆಂಕಿ ಇಟ್ಟಾರ, ಸುಡಾಕತ್ತದ, ತಲೆ ಮ್ಯಾಗ ಬುಟ್ಟಿ ಮ್ಯಾಗ ನೀರು ಇಟ್ಕೊಂಡಿವಿ. ಆ ಪರಿಸ್ಥಿತಿ ಹುಕ್ಕೇರಿ ಜನರದ್ದು ಆಗಿಬಿಟ್ಟದ. ನಾನು ಹೇಳ್ತಾ ಇರ್ತಕ್ಕಂಥ ಇಲ್ಲಿ ಧಾರವಾಡ ಕೊಂಟದ. ಸನ್ಮಾನ್ಯ DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ, ನೀರಾವರಿ ಸಚಿವರು ಅದಿರಿ. ಇಲ್ಲಿ ಕುಡಿಯಾಕ ನೀರಿಲ್ಲ, ಇಂಡಸ್ಟ್ರಿಯಲ್ ನೀರು ಒಯ್ಯಾಕತ್ತೀರಿ. ಎಷ್ಟು ಜ್ಞಾನದ ನಿಮಗೆ? ನೀವು ದಕ್ಷಿಣ ಕರ್ನಾಟಕದ ಅಷ್ಟೇ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಉತ್ತರ ಕರ್ನಾಟಕದ ಬರೀ ಹುಕ್ಕೇರಿ ತಾಲೂಕಿನೊಳಗೆ ನಮ್ಮಲ್ಲಿ ನೀರದ, ನಮ್ಮಲ್ಲಿ ನದಿ ಅದ, ನಮ್ಮಲ್ಲಿ ಡ್ಯಾಮ್ ಅದ, ನಮಗೆ ನೀರಾವರಿ ಕುಡಿಯಾಕಿಲ್ಲ. ಅಲ್ಲಿ ಒಯ್ಯಾಕತ್ತೀರ. ನಿಮ್ಗೆ ಜ್ಞಾನ ಎಷ್ಟದ ರಾಜ್ಯ ಜನರಿಗೆ ಗೊತ್ತಾಗ್ಲಿಕ್ಕತ್ತದ. ನೀವು ಪ್ರಭಾವಿ ಅಂತ ಕೇಳಿದ್ರಲ್ಲ, ನಮ್ಗೆ ಯಾರು ಭಯನೂ ಇಲ್ಲ. ಯಾವ ಪಕ್ಷ ಯಾವ ವ್ಯಕ್ತಿ ಸಂಬಂಧ ಇಲ್ಲ. ಈ ಜಿಲ್ಲೆಯೊಳಗೆ ಪ್ರಭಾವಿ ರಾಜಕಾರಣಿಗಳು ಯಾರದಾರ ನಿಮಗೂ ಗೊತ್ತದ, ನನಗೂ ಗೊತ್ತದ. ಬಾಗಲಕೋಟೆ ಚುನಾವಣೆ ಬಂತಂತಂದಾಗ ಇವ್ರಿಗೆ ಹೋಟೆಲ್ ಸಾಲಿಲ್ಲ, ದೋಸೆ ತಿನ್ಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ. ಅಲ್ಲಿ ಹೋಟೆಲ್ಗಳು ಸಾಲಿಲ್ಲ ಬಾಗಲಕೋಟೆ ಜಿಲ್ಲೆಯೊಳಗೆ. ಇಲ್ಲಿ ಯಾಕೆ ಬರ್ತಾ ಇಲ್ಲ? ಹುಕ್ಕೇರಿ ಅಂದ್ರೆ ಏನು ಇದನ್ನದ? ನಿಮ್ಮ ರಾಜಕಾರಣ ಬೇಕಾದಿಟ್ಕೊಂಡು ರೈತರು ಕುಂತೀವಿ. ನಾವು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ರೈತರು ಕುಂತೀವಿ. ಬಂದು ಬೆಂಬಲ ಕೊಡ್ರಿ, ನಾ ಮಾಡಿ ಕೊಡ್ತಾನ ಅಂತ ಹೇಳ್ರಿ. ಸಾಯಂಕಾಲ ಹೋರಾಟ ಏನು ತಕ್ಕೊಂತೀವಿ ಸರ್. ಸಾಯಂಕಾಲದೊಳಗೆ ಒಂದು ನಿರ್ದಿಷ್ಟ ಪ್ರಮಾಣದೊಳಗೆ ಹೋರಾಟ ಇರ್ತದೆ. ಸಾಯಂಕಾಲದೊಳಗೆ ನಮ್ಮ ಬೇಡಿಕೆಗೆ ಸಂಪೂರ್ಣ ಸ್ಪಂದನೆ ಸರಿಯಾಗಿ ಆಗದೇ ಇದ್ರೆ ಸಾಯಂಕಾಲ 8 ಗಂಟೆ ನಂತರ 31 ಜಿಲ್ಲೆಗಳಿಗೆ ಇಲ್ಲೇ ನಿಂತೊಂದು ಲೈವ್ ತಮ್ಮ ಮುಖಾಂತರ ನಾವು ಎಲ್ಲರಿಗೂ ಒಂದು ಕರೆ ಕೊಡ್ತೀವಿ. ನಾಳೆ ಮುಂಜಾನೆ ಹೆಂಗಾಗ್ತದ್ರೆ ಗುರ್ಲಾಪುರ ಆಗೋ ಚಾನ್ಸ್ ಅದ ಅಂತ ನನಗೆ ಅನಿಸ್ತದೆ. ನಿರಂತರ ಇಲ್ಲೇ ಉಳಿತೀವಿ ಸರ್, ಇಲ್ಲೇ ಉಳಿತೀವಿ. ನೀರಾವರಿ ಆಗ್ಬೇಕಷ್ಟೇ. ನಮಗೆ ಸಂಪೂರ್ಣ ಏನೈತಲ್ಲ ಸತ್ಯಾಸತ್ಯ ತಿಳಿಸ್ಕೊಡ್ಬೇಕು. ವಿಜೇಂದ್ರ ನಮಗೆ ಸಂಬಂಧ ಇಲ್ಲ ಸರ್. DK ಶಿವಕುಮಾರ್ ಬಂದ್ರೆ ಬೆಂಬಲ ಕೊಡ್ತೀವಿ, ಕುರ್ಚಿ ಕೊಡ್ತೀವಿ, ಕೆಳಗೆ ಕುಣಿಸ್ತೀವಿ. ಸಿದ್ದರಾಮಯ್ಯನವ್ರು ಬಂದ್ರು ಕೆಳಗೆ ಕುರ್ಚಿ ಕೊಟ್ಟು ಅಲ್ಲೇ ಕುಣಿಸ್ತೀವಿ. ಈ ಜಿಲ್ಲೆ ಉಸ್ತುವಾರಿಗಳು ಬಂದ್ರು ಅಲ್ಲೇ ಕುರ್ಚಿ ಕೊಟ್ಟು ಕುಣಿಸ್ತೀವಿ. ವಿಜೇಂದ್ರ ಬಂದ್ರು ಅಲ್ಲೇ ಕುಣಿಸ್ತೀವಿ. ಯಾರು ಬಂದ್ರು ಕುಣಿಸ್ತೀವಿ. ಬೆಂಬಲ ಕೊಡೋರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ. ಆದ್ರೆ ಯಾವುದೇ ಪಕ್ಷ ಜಾತಿ ಏನು ನಮಗೆ ಸಂಬಂಧ ಇಲ್ಲ. ಕೆಳಗೆ ಕೊಂಡಿರ್ಬೇಕು.